ಹೇಳ್ತಾ ಇದ್ದೀರಾ? ನನಗ? ಎಸ್, ನಿಮ್ಮ ಹೆಸರಲ್ಲಿ ಆ ಟೆಂಡರಿಗೆ ಅಪ್ಲೈ ಮಾಡಿ ಆ ಟ್ರೈನ್ ಕ್ಯಾಂಟೀನ್ ಸರ್ವಿಸ್ನ ಮತ್ತೆ ನನ್ನ ಕೈ ಸೇರೋ ಥರ ಮಾಡ್ಕೊಳ್ತೀನಿ. ಆದರೆ ಟೆಂಡರ್ ಅಪ್ಲೈ ಮಾಡಬೇಕು ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ವಾ? ಯಾರು ಅಪ್ಲೈ ಮಾಡ್ತಾರೋ ಅವ್ರ ಹೆಸರಲ್ಲಿ 5 years ರನ್ ಆಗಿರೋ ಹೋಟೆಲ್ ಇರಬೇಕು. ಆದರೆ ನನ್ನ ಹತ್ರ ಆ ಥರದ್ದು ಯಾವುದೋ ಪ್ರಾಪರ್ಟಿ ಇಲ್ವಲ್ಲ ವೈಭವ್. ನನ್ನ ಹತ್ರ ಇದೆ ಅಲ್ವಾ, ನಂದೇ ಯಾವ್ದಾದ್ರು ಹೋಟೆಲ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಆಮೇಲೆ ಅಪ್ಲೈ ಮಾಡ್ತೀನಿ. ಆಹಾ ರಾಧಾ, ಹೊಡ್ದಿಯಲ್ಲ ಚಾನ್ಸು. ಇಂಥ ದಿನಕ್ಕೋಸ್ಕರನೇ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಅಟ್ ಎನಿ ಕಾಸ್ಟ್ ಆ ಸಾಹ ನನ್ನ ಮುಂದೆ ನಾನು ಸೋಲ್ಬಾರ್ದು ರಾಧಾ. ಈ ಟೆಂಡರ್ ಮತ್ತೆ ನಮ್ಮ ಕೈಗೆ ಸೇರಿದ್ರೆ ಆ ಸಾಹನಂಗೆ ನಾವು ಯಾರು ಅಂತ ಉತ್ತರ ಕೊಟ್ಟಂಗಾಗತ್ತೆ. ಹೇಗಿದ್ರು ಅವಳನ್ನ ಮುಗಿಸೋದಕ್ಕೆ ಸುಪಾರಿನೇ ಕೊಟ್ಟಿದ್ದೀರಲ್ಲ ವೈಭವ್. ಅವಳು ಸತ್ರು ನನ್ನ ಗೆಲುವಿನ ಕೂಗು ಕೇಳಿಸ್ತಾನೆ ಇರಬೇಕು. ಅವಳು ಸಾವಲ್ಲೂ ನೆಮ್ಮದಿ ಇರಬಾರ್ದು. ನನ್ನ ಗುರಿ ನಿಮ್ಮ ಗುರಿ ಎರಡು ಒಂದೇ ವೈಭವ್. ನಿಮ್ಮ ಗೆಲುವಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಧಾ. ಅದೇನು ಪ್ರೊಸೀಜರ್ ಇದೆಯೋ ಇವತ್ತಿಂದನೇ ಪ್ರಿಪೇರ್ ಆಗೋಣ. ಇಲ್ಲ ಅಜ್ಜಿ, ಅಜ್ಜಿ ಅವ್ವ ಎಲ್ಲಿ? ಅಯ್ಯಯ್ಯಯ್ಯ, ಯಾಕವ ಹಂಗೆ ಕೂಗ್ತಿದ್ಯಾ? ಅವ್ವ ಅಪ್ಪ ಹಿಂಗೆ ಯೋನನ ತಂದ್ಯಾ ಹೆಂಗೆ? ಅವ್ವ, ನಾನು ದೇವಸ್ಥಾನದಿಂದ ಬರುವಾಗ ಚಂದ್ರು ನೋಡ್ದೆ. ಚಂದ್ರು ಊರಿಗೆ ಬಂದಿದ್ದಾರೆ ಅವ್ವ. ಏನ್ ಹೇಳ್ತಿದ್ಯಾ? ಚಂದ್ರ ಮೂಮೆನಿಂದ ಈಟ್ ಬೇಗ ಬಂದ್ಬಿಟ್ರ? ಮತ್ತೆ ಬೀಗ್ತಮ್ಮ ಮುಂದಿನ ವಾರ ಬರೋದು ಅಂದ್ರು. ಮನೆಗೆ ಕರ್ಕೊ ಬರೋದಲ್ವ ಬಸ್ಸು? ಅಜ್ಜಿ, ಚಂದ್ರನ್ ಕರಿಯೋಷ್ಟ್ರಲ್ಲಿ ಕಾರ್ ಪಾಸ್ ಆಯ್ತಜ್ಜಿ. ಚಂದ್ರು ಯೋನನ ಬಂದಿದ್ರೆ ನಿನ್ನ ಮಗಿನ ಮಾಡಕ್ಕೆ ಇಲ್ಲಿಗೆ ಬರ್ತಿರ್ಲಿಲ್ವೇ? ಅದು ಚಂದ್ರನೇ ಅಂತ ಅನುಮಾನ ಅವ್ವ. ಚಂದ್ರ ನಿನ್ನ ನೋಡಿದ್ರ? ಇಲ್ಲ ಅಪ್ಪಯ್ಯ, ಅವ್ರು ಫೋನಲ್ಲಿ ಮಾತಾಡ್ತಾ ಆ ಕಡೆ ತಿರ್ಗಿದ್ರು. ಆ ಕಡೆ ತಿರ್ಕೊಂಡವ್ರನ್ನ ಚಂದ್ರನೇ ಅಂತ ಅದ್ ಹೆಂಗೆ ಹೇಳ್ತೀಯ ಬಸ್ಸು? ಬಂಗಾರ, ನಿನ್ನ ಮಗಳಿಗೆ ಇತ್ತೀಚೆಗೆ ಗಂಡನ ಜಪ ಸಾನೆ ಆಗೋಗದೆ. ಅದಕ್ಕೆ ಯಾರನ್ನ ನೋಡಿ ಚಂದ್ರು ಅನ್ಕೊಂಡವಳೆ. ಮಗಳೇ, ನೀನ್ ಸರಿಯಾಗಿ ನೋಡ್ದ ಅವ್ರನ್ನ? ಕಾರ್ ಬೇರೆದೆ ಅಪ್ಪಯ್ಯ, ಅದ್ರಲ್ಲಿ ಚಂದ್ರನೇ ಕೂತಿದ್ರು ಅಂತ ನನ್ಗೆ ಅನಿಸ್ತಿದೆ. ವಸು, ಬ್ಯಾರೆ ಯಾರನ್ನ ನೋಡಿ ಚಂದ್ರು ಅನ್ಕೊಂಡಿದ್ಯಾ ಅನ್ಸ್ತೈತೆ. ಮುಂದಿನ ವಾರ ಬರ್ತೀನಿ ಅಂತ ಚಂದ್ರನೇ ಹೇಳಿಲ್ವೇ? ಹೇಳಿದ್ರು ಅವ್ವ, ಆದ್ರೆ ಅಯ್ಯ, ನಿನ್ ಗಂಡ ಊರಿಗೆ ಬಂದ್ರೆ ಇಲ್ಲಿಗೆ ಬರ್ದೇ ಇರಕ್ಕಿಲ್ಲ. ಇಲ್ಲಿಗೆ ಬಂದ್ಮ್ಯಾಕೆ ನಿನ್ನ ಅವ್ರ ಮನೆ ಕರ್ಕೊಂಡು ಹೋಗದೆ ಇರ್ತಾರ? ಮಗಳಿಗಾಗ್ಲೇ ತವರು ಬೇಸರ ಆಗಿರ್ಬೇಕು ಬಂಗಾರ. ಅದಕ್ಕೆ ಗಂಡನ ಮನೆ ಹೋಗಿ ಅಂದಾಗೆ ಗಂಡನ್ನೇ ಕಂಡಂಗೆ ಹೇಳ್ತಾವಳೆ. ಏನೇ ಆಗ್ಲಿ ತವರು ತವರೇ, ಗಂಡನ ಮನೆನೇ ಅಳಿ ಅಂದ್ರೆ. ವಸು ಇಲ್ಲಿಗೆ ಬಂದು ವರ್ಷ ಆಗ್ಲಿಲ್ವೇ? ಅಜ್ಜಿ, ನನಗೆ ತವ್ರ ಬೇಸರ ಆಯ್ತು ಅಂತ ಅಥವಾ ಗಂಡನ ಮನೆಗೆ ಹೋಗ್ಬೇಕು ಅನ್ನೋ ಬೈಕೆಯಿಂದ ಈ ಮಾತು ಹೇಳ್ತಾ ಇಲ್ಲ. ನಂಗೆ ಚಂದ್ರನೇ ನೋಡ್ದಂಗಾಯ್ತು. ಅವ್ರು ಇಲ್ಲಿಗೆ ಬಂದು ಫೋನ್ ಮಾಡ್ಲಿಲ್ವಲ್ಲ, ಆ ಅನುಮಾನದಲ್ಲಿ ನಾನು ಹೇಳ್ತಿದ್ದೀನಿ. ಬಸ್ಸು, ಚಂದ್ರುಗೆ ನಿನ್ನ ಮ್ಯಾಕೆ ಸ್ಯಾನೆ ಪಿರುತಿ. ಅವ್ರು ಯೋನಾನ ಊರಿಗೆ ಬಂದಿದ್ರೆ ಅವ್ರ ಅವ್ವನ ಮಾಡಕ್ಕೂ ಮೊದಲು ಇಲ್ಲಿ ಬಂದು ನಿನ್ನನ್ನು ಮಾತಾಡ್ಸಿರೋರು. ಸುಮ್ಮನೆ ಯಾಕವ ಯೋನೋ ಚಿಂತೆ ಮಾಡ್ತೀಯ? ಏ ಹಂಗೂ ಇಲ್ಲ ಹಿಂಗೂ ಇಲ್ಲ. ಮೊದಲು ಮಗಿ ಕಡೆಗೆ ಗಮನ ಕೊಡು. ಹಸುವಾಗ್ತೈತೆ ಅನ್ಸ್ತೈತೆ, ಅಳ್ತೈತೆ ನೋಡು, ಹೋಗಿ ಯೋನನ ಉಣ್ಸ್ ಹೋಗು. ಇವಳು ಆಡೋದು ಮಾಡ್ತಾ ಇದ್ರೆ ನಾನೇ ಚಂದ್ರಗೆ ಫೋನ್ ಮಾಡಿ ನೀನು ಇಲ್ಲಿಗೆ ಬಂದು ನೀನು ಏನ್ರನ್ನ ಮೊದಲು ಕರ್ಕೊಂಡು ಹೋಗು ಅಂತ ಹೇಳ್ಬೇಕು ಅಂತ ಅನ್ನಿಸ್ತೈತೆ. ಎಲ್ರು ಹಿಂಗ್ ಗುಂಪು ಕಟ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಏನಾಯ್ತು? ಅಮ್ಮ, ನಮ್ಮನ್ನು ಕಾಪಾಡು ತಾಯಿ. ನಮ್ಮ ಜಮೀನಲ್ಲಿ ಯಾರು ಬಂದು ಏನೇನು ಮಾಡ್ತಾವ್ರೆ ತಾಯಿ. ಲೇ, ಯಾರ್ಯಾರೋ ಬಂದು ಯೋನೇನೋ ಮಾಡ್ತಿಲ್ಲಕಲ್ಲ, ಯೋನ್ ಮಾಡಬೇಕು ಅದನ್ನೇ ಮಾಡ್ತಾವ್ರೆ. ಅಲ್ಲ ದೊಡ್ಡವ್ರೆ, ಇವರು ಏನು ಹೇಳ್ತಾವ್ರೆ? ದೊಡ್ಡ ಕಂಪ್ನಿಯವರು ನಮ್ಮ ಊರ್ನಾಗ ಫ್ಯಾಕ್ಟ್ರಿ ಕಟ್ಟಬೇಕು ಅಂತೇಳಿ ಜಾಗನ ಸರ್ವೆ ಮಾಡಕ್ ಬಂದವ್ರೆ. ಅದನ್ನೇ ತಪ್ಪು ತಿಳ್ಕೊಂಡು ನಮ್ಮ ಜನ ಅದನ್ನ ಹೇಳೋಕೆ ಇಲ್ಲಿಗೆ ಬಂದವ್ರೆ. ಅನ್ನ ಕೊಡೋ ಭೂಮಿ ಮೇಲೆ ಸಿಮೆಂಟ್ ಇಟ್ಟಿಗೆ ಹಾಕಿ ಫ್ಯಾಕ್ಟ್ರಿ ಕಟ್ಟಿದ್ರೆ ನಾವು ಏನು ಮಾಡ್ಬೇಕು ದೋರೆ? ಈ ಭೂಮಿ ನಂಬ್ಕೊಂಡು ಒಂದು ಹೊತ್ತಿನ ಗಂಜಿಗೆ ದಾರಿ ಮಾಡ್ಕೊಂಡಿದ್ವಿ.
ಈ ಭೂಮಿನೇ ಇಲ್ಲ ಅಂದಮೇಲೆ ಹೆಂಗ್ ಬದುಕೋದು ಒಡಿಯ? ಏನ್ರಲ್ಲ, ನನ್ನ ವಿರುದ್ಧನೇ ಧ್ವನಿ ಏರಿಸು ಮಾತಾಡುವಷ್ಟು ಧೈರ್ಯ ಬಂದ್ಬಿಡ್ತಾವ ನಿಮಗೆ? ಅಲ್ಲ ದೊಡ್ಡವ್ರೆ, ಅವ್ರು ನಿಮ್ಮ ತಾವೇನು ಕೋಪದಾಗ ಮಾತಾಡ್ತಿಲ್ಲ, ತಮ್ಮ ಸಂಕಟನ ಹೇಳ್ಕೊತವ್ರೆ. ಇದ್ರಾಗ ಸಂಕಟ ಪಡೋದು ಏನೈತೆ ಕಂಟಿ? ನಮ್ಮ ಊರಿನಾಗ ಫ್ಯಾಕ್ಟ್ರಿ ಆದರೆ ಜನಕ್ಕೆ ಕೊಯ್ ತುಂಬ ಕೆಲಸ ಸಿಗ್ತದೆ ಮತ್ತು 3 ಹೊತ್ತು ಊಟ ಸಿಗ್ತದೆ. ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಭೂಮಿನ ಇನ್ಯಾರಿಗೋ ಕೊಟ್ಟು ಗುಲಾಮರಾಗಿ 3 ಹೊತ್ತು ತಿನ್ನೋದಕ್ಕಿಂತ ನಾವೇ ಮಾಲೀಕರಾಗಿ 1 ಹೊತ್ತು ತಿನ್ನೋದ್ರಲ್ಲಿ ನಮ್ದಿರ್ತೈತಲ್ವ ದಣಿ. ನೋಡ್ರಲ್ಲ, ಯೋನ್ ಮಾಡಿದ್ರಿ ಊರು ಒಳ್ಳೇದಾಯ್ತದೆ, ನಿಮ್ಮನ್ನೆಲ್ಲ ಹೆಂಗ ನೋಡ್ಕೋಬೇಕು ನನಗೆ ಸಂದಾಗಿ ಗೊತ್ತೈತೆ. ನಾನು ಯೋನೇ ಮಾಡಿದ್ರು ಅದನ್ನ ನಿಮ್ಮ ಒಳ್ಳೇದಕ್ಕೆ ತಿಳ್ಕೊಳ್ಳಿ. ಇನ್ನು ಈ ವಿಷಯದಾಗ ದೂಸರಾ ಮಾತು ಬೇಡ. ಹೇಳೋದಲ್ಲ ಹೇಳಿದ್ದಾಯ್ತಲ್ಲ, ಒಳ್ಳೆ ದೊಡ್ಡವ್ರೆ, ನೀವೆಲ್ಲ ತಿಳಿದವರು, ಹಿಂಗೆ ಹೇಳೋಷ್ಟು ದೊಡ್ಡ ನಾನಲ್ಲ. ಆದರೆ ಈ ಇಸ್ದಾಗೆ ಜನ ಹೇಳೋದೇ ಸರಿ ಅನಿಸ್ತೈತೆ. ಗಂಟೆ, ನೀನೇನು ಚಿಕ್ಕ ಹುಡುಗ, ಇವೆಲ್ಲ ನಿಂಗೆ ತಿಳಿಯಾಕಲ್ಲ. ನನಗೆ ಉಸಿರಿರೋದೇ ಈ ಊರ ಮ್ಯಾಕೆ, ಈ ಜನಗಳ ಮ್ಯಾಕೆ. ಅವ್ರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡ್ತೀನ? ನಾನು ಹಗಲು ರಾತ್ರಿ ಸಾನೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಜನಗಳಿಗೆ ಲಾಭ ಆಯ್ತದೆ ಅಂತಾನೆ ಒಪ್ಪಿಗೆ ಕೊಟ್ಟಿರೋದು. ತಿಳ್ಕ, ಇದರಿಂದ ನಮ್ಮೂರಿಗೆ ಸಾನೆ ಒಳ್ಳೇದಾಯ್ತದೆ. ನೀ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ.